ಗೈಸ್ ನಾವು ಬಿಡಲ್ಲಪ್ಪ ಬಿಡಲ್ಲ ಬೋಟಿಂಗ್ ಮಾಡಕ್ಕೆ ಬಂದಿದ್ದೀವಿ ಕಾವೇರಿ ನದಿಯಲ್ಲಿ. ನೋಡಿ ಕೂತಿದ್ದಾರೆ ನಮ್ಮ ಬಾಸು. ಹೋಗ್ತಾ ಇರೋದೆ, ಎಂಜಾಯ್ ಮಾಡ್ತಾ ಇರೋದೆ. ವಾಚ್ ವಾಟರ್ ಪ್ರೂಫ್ ತಾನೆ. ಅಲ್ಲ ಪೂರ್ತಿ ಏನು ಎಂದಿಲ್ಲ, ಬೆಲ್ಟ್ ಅಷ್ಟೇ. ಎಲ್ಲರೂ ಮುಳ್ಸಕ್ಕೆ ನೋಡ್ತಿದ್ದಾರೆ ನನಗೆ ಆಚರಿಂದ. ಸ್ವಿಮ್ಮಿಂಗ್ ಬರಲ್ಲ, ಇದ್ರ ನಿಂತ್ಕೊಳ್ಳೋ ಸೀನೇ ಇಲ್ಲ. ಹೌದಾ, ನೀವು ಏನಾರು ಆಡಾಡಿ. ಗೊತ್ತಿರಲಿಲ್ಲ. ನೋಡಿ ಬಾಸ್, ನೋಡಿ ಬಾಸ್. ನೀರು ಆ ಕಡೆಯಿಂದ ಬರ್ತಿರೋದ, ಈ ಕಡೆಯಿಂದ ಹೋಗ್ತಿರೋದ? ಆ ಕಡೆಯಿಂದ ಬರ್ತಾ ಇರೋದ ದೋಣಿಗೆ. ಗಲೀಜ್ ನನ್ನ ಮಕ್ಕಳು. ಮಾಡಲಿ ಸುಮ್ಮನೆ ಇರಲ್ಲ. ಬಾಸ್ ಇಲ್ಲ, ನೀವು ಕೂತಿದ್ದ ಜಾಗದಲ್ಲಿ ಕೂತಾವೆ, ಬ್ಯಾಲೆನ್ಸ್ ಸಿಗಬೇಕು. ಓಕೆ, ನೀವು ಒಂದು ಕಡೆ ಹೊಂಟವ್ರೆ ಹಂಗೆ. ಗಂಗಮ್ಮ ತಕ್ಷಣ ಸರಿಲ್ಲವ. ಹೌದಾ, ನೀವು ಬೆಳಗ್ಗೆ ಮೇಲೆಲ್ಲ ಹಿಡಿತೀರಾ? ಇನ್ನೇನು ಇಲ್ಲಿ ಕೊಡೋಕೆ ಸಂಬಳ ಎತ್ತಗಟ್ಕೊತ್ತೆ ನಮಗೆ. ಇಲ್ಲಿ ಕೊಡೋ ಸಂಬಳ ಎತ್ತಗಟ್ಕೊತ್ತೆ. ಬೆಳಗ್ಗೆ ಹೊತ್ತು ಆ ಡ್ಯೂಟಿ ಮುಗಿಸ್ತೇ ಇರ್ಬೋದು. ಅತ್ಲೊಂದು 200-300 ರೂಪಾಯಿ ಮಾಡ್ಕೊತಂದ್ರೆ ಇತ್ಲೊಂದು 500 ರೂಪಾಯಿ ಸಿಗುತ್ತೆ. ಈ ತಿಂಗಳಲ್ಲಿ ಬರ್ತದೆ. ಅದು ಮನೆ ಖರ್ಚಾಗುತ್ತೆ, ಇದು ಸಾಲ ಖರ್ಚಾಗುತ್ತೆ. ಈ ನಮಗೆ ಕೆಲಸ ಇರೋದು ಇವಾಗತ್ತಲ್ಲ, ನಮ್ಗೆ ರಜದ ದಿನಗಳು ಮಾತ್ರ ಕೆಲಸ. ಹಾಂ, ಈ ದಿನ ಏನಾದರೂ ಆರಾಮ್ ಒಂದು ಟ್ರಿಪ್ 2 ಟ್ರಿಪ್. ಎಷ್ಟು ಜನ ಇದ್ದೀರಾ ನೀವು ಇಲ್ಲಿಗೆ? 12 ಜನ ಇದ್ದೀವಿ. ನಿಮಗೆ ಕೋಲಿ ಲೆಕ್ಕನ ಏನಂತ? ತಿಂಗಳಲ್ಲಿ ಏನು ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತದೆ. ತಿಂಗಳಲ್ಲಿ 12,000 ಸಿಗ್ಬೋದು, 10,000 ಸಿಗ್ಬೋದು, ಇಲ್ಲ 15,000 ಸಿಗ್ಬೋದು, 18,000 ಸಿಗ್ಬೋದು. ಯಾಕಂದರೆ ಇದ್ರ ಮೇಂಟೆನೆನ್ಸ್ ಅನ್ನೋದು ಇರ್ತದೆ. ಒಂದು ಪರ್ಮಿಷನ್ ತಗೊಂಡ್ಮೇಲೆ ಇದಕ್ಕೆ ಇನ್ಶೂರೆನ್ಸ್ ಕಟ್ಟಬೇಕು, ಮತ್ತು ಸಂಘದ ವ್ಯವಸ್ಥೆಗಳು ನೋಡ್ಕೋಬೇಕು, ಏನೇನೋ ಇರ್ತಾವೆ. ಅವು ರಿನ್ಯೂವಲ್ ಅಂತೆ, ಅದಂತೆ ಇದಂತೆ.